ನಮ್ಮ GSDP-ಗೂ ಮತ್ತೆ ನಮ್ಮ ಬಜೆಟ್ಗೂ ಏನು ರಿಲೇಷನ್ ಇದೆ ಅಂತ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಲೋವರ್ ಎಂಡ್ ಅಲ್ಲಿ ಇದ್ದೀವಿ. ರೈತರಿಗೆ ಬೆಂಬಲ ಬೆಲೆ ಒದಗಿಸಲು 10,000 ಕೋಟಿಗಳ ಆವರ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು. ಅದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ. ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ದರ್ಶನ್ ಪುಟ್ಟಣ್ಣಯ್ಯ ಮತ್ತೆ ನಾನು ಎಲ್ಲ ಸದಸ್ಯ ಹೇಳೋದಿಷ್ಟೇ. ಓಕೆ, ನಿಮಗೆ ಲಿಮಿಟೆಡ್ ಟೈಮ್ ಇದೆ, 10 to 12 minutes. ಇಂಪಾರ್ಟೆಂಟ್ ವಿಚಾರ ಫಸ್ಟ್ ಸ್ಪಷ್ಟವಾಗಿ ಹೇಳಿ. ನೀವು ಬೇರೆ ಎಲ್ಲ ಖಾತೆ ಮಾತಾಡಿ ಮತ್ತೆ ಇಲ್ಲಿಗೆ ಬರುವ ಟೈಮ್ ಮುಗಿದ್ರೆ ಯಾವ್ದು ಅಗತ್ಯ ಇತ್ತು ನಿಮ್ಗೆ ಹೇಳಲಿಕ್ಕೆ ನಿಮ್ಗೆ ಮರ್ತು ಹೋಗ್ತದೆ. ಅದಕ್ಕಾಗಿ ಪಾಯಿಂಟ್ ಟು ಪಾಯಿಂಟ್ ಮಾಡಿ ಸಿಸ್ಟಮ್ ಮಾಡಿ. ದರ್ಶನ್ ಪುಟ್ಟ, ನೆಕ್ಸ್ಟ್ ಬಸವರಾಜ್ ಮುತ್ತಿಮೋಡ್, ನೆಕ್ಸ್ಟ್ ಚಿಕ್ಕಮಾದ ಎಲ್ಲರೂ ಬರ್ತಾವ. ಬಜೆಟ್ ಮೇಲೆ ಮಾತಾಡಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು. ಏನು 16ನೇ ಬಜೆಟ್ ಮಂಡಿಸಿದಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಹೇಳಿ, ಈ ಬಜೆಟ್ ಗಾತ್ರ ಏನು GSDP ಏನಿದೆ 30.7 ಲಕ್ಷ ಕೋಟಿ ಮತ್ತು ಬಜೆಟ್ ಗಾತ್ರ 4.09 ಲಕ್ಷ ಕೋಟಿ. ಒಂದು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ, ಏನು ಸ್ಟೇಟ್ ಓನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಏನಿದೆ, ಈಗ ಕಳೆದ ವರ್ಷ ನಾವು ನೋಡಿದ್ರೆ ಅದ್ರ ಎಲ್ಲ ವರ್ಷಗಳನ್ನ ಕೆಲವು 10 ವರ್ಷಗಳಿಂದ ನೋಡಿದ್ರೆ ಬರೀ ಸಿಂಗಲ್ ಡಿಜಿಟ್ ಅಲ್ಲಿ ಪ್ರತಿ ವರ್ಷ ಇನ್ಕ್ರೀಸ್ ಆಯ್ತಾ ಇತ್ತು. ಆದರೆ ಈ ಸತಿ ಕಳೆದ ವರ್ಷ 24-25ನೇ ಬಜೆಟ್ ನೋಡಿದ್ರೆ 1,89,800,000 ಕೋಟಿ ಇತ್ತು. ಈಗ 1.8 ಲ್ಯಾಕ್ ಕ್ರೋರ್ಸ್ ಇಂದ 2.08 ಲ್ಯಾಕ್ ಕ್ರೋರ್ಸ್ಗೆ ಇನ್ಕ್ರೀಸ್ ಮಾಡಿರೋಂಥದ್ದು. ಅದು ಆಲ್ಮೋಸ್ಟ್ 15% ಇನ್ಕ್ರೀಸ್. ಈಗ ನಾವು ಹಿಸ್ಟಾರಿಕಲ್ ಡೇಟಾ ತಗೊಂಡ್ರೆ ಯಾವಾಗಲೂ ಇಷ್ಟು ಪ್ರಮಾಣದ ದೊಡ್ಡ ಪ್ರಮಾಣದಲ್ಲಿ ಯಾವಾಗಲೂ ಯಾವ ವರ್ಷನೂ ಇನ್ಕ್ರೀಸ್ ಆಗಿಲ್ಲ. ಏನಿದ್ರು ಆವ್ರೇಜ್ ಆಗಿರೋಂಥದ್ದು, ಹೈಯೆಸ್ಟ್ ಗ್ರೋತ್ ಆಗಿರೋಂಥದ್ದು 2022-23ರಲ್ಲಿ ಬಜೆಟ್ ಮಂಡನೆ ಆದಾಗ ಅದು 9.5% ಮಾತ್ರ ಆಗಿರೋಂಥದ್ದು. ಈ ಭಾಗ ಏನು 15.4% ಏನು ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ, ಅದನ್ನ ದಯವಿಟ್ಟು ಸರ್ಕಾರ ಪುನರ್ ಪರಿಶೀಲನೆ ಮಾಡಿ ಅದು ಸರಿಯೋ ತಪ್ಪೋ ಅನ್ನೋದನ್ನ ನೋಡ್ಬೇಕು. ಯಾಕೆಂದ್ರೆ ಅಲ್ಲಿ ಹೋದ್ಸತಿ ಇದ್ದಿದ್ದಂತ ಏನ್ ಬಜೆಟ್ ಅಲ್ಲಿ ಇದ್ದಿದ್ದಕ್ಕಿಂತ -5% ಅಷ್ಟು ರಿಕವರಿ ಆಗಿರೋಂಥದ್ದು ನಮ್ಮ ಸ್ಟೇಟ್ ಟ್ಯಾಕ್ಸ್ ರೆವೆನ್ಯೂ. ಇದನ್ನ ಗಮನ ಹರಿಸಬೇಕು ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಈಗ ಅದರಲ್ಲಿ ನೋಡಿದ್ರೆ ಎರಡನೇದು ಒಂದು ನಾವು ನೋಡ್ತಾ ಇದ್ದಾಗ ಎರಡನೇ ವಿಷಯ ಬಂದಿದ್ದೇನೆಂದ್ರೆ, ನಮ್ಮ GSDP-ಗೂ ಮತ್ತೆ ನಮ್ಮ ಬಜೆಟ್ಗೂ ಏನು ರಿಲೇಷನ್ ಇದೆ ಅಂತ, ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ನಾವು ಪರ್ಸೆಂಟೇಜ್ ನೋಡಿದಾಗ ನಮ್ಗೆ ಗೊತ್ತಾಗಿದ್ದು, ಈಗ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ 13.35% ಮಾತ್ರ. ಈಗ ನಮ್ಮ ಬಜೆಟ್ ಅನ್ನ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ, ಈಗ ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲ. ಈಗ ಮಹಾರಾಷ್ಟ್ರ ಅವರ GSDP ಇದ್ದಿದ್ದು 47 ಲಕ್ಷ ಕೋಟಿ, ನಮ್ದು 30 ಲಕ್ಷ ಕೋಟಿ. ಅವರ ಬಜೆಟ್ ಪ್ರಮಾಣ ನೋಡಿದ್ರೆ ಯೂಶಲಿ ಏನು ಜಾಸ್ತಿ ಬಜೆಟ್ GSDP ಇದ್ರೆ ಕಮ್ಮಿಯ ಪರ್ಸೆಂಟೇಜ್ ಗ್ರೋತ್ ಇರ್ತದೆ, ಬಜೆಟ್ ಇರುತ್ತೆ. ಅದ್ರ ಪ್ರಕಾರ ನೋಡಿದ್ರೆ ನಾವು 13.35% ಮಾತ್ರ ಇರೋಂಥದ್ದು. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಲೋವರ್ ಎಂಡ್ ಅಲ್ಲಿ ಇದ್ದೀವಿ. ಅದನ್ನ ಯಾವ ತರ ಇನ್ಕ್ರೀಸ್ ಮಾಡ್ಬೋದು ಅಂತ ಸರ್ಕಾರ ಗಮನ ಹರಿಸಬೇಕು. ಇನ್ಕ್ರೀಸ್ ಮಾಡಿದ್ರೆ ಬೇರೆ ಕೆಲಸ ಕಾರ್ಯಗಳಿಗೆ ಇನ್ನೂ ಹೆಚ್ಚಿನ ಬಜೆಟ್, ಏನು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಆ ಒಂದು ನಿಯಮಾವಳಿಗಳಲ್ಲಿ ಅದನ್ನ ಇನ್ನೂ ಜಾಸ್ತಿ ಮಾಡ್ಬೋದು ಅನ್ನೋದು ನನ್ಗಾದ್ರೂ ಅನ್ನಿಸ್ತದೆ. ಅದನ್ನ ದಯವಿಟ್ಟು ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡೋದೇನೆಂದ್ರೆ ಅದನ್ನ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಮೇಲೆ ರೈತರಿಗೆ ಬೆಂಬಲ ಬೆಲೆ ಒದಗಿಸಲು 10,000 ಕೋಟಿಗಳ ಆವರ್ತ ನಿಧಿಯನ್ನು ಸರ್ಕಾರ ಒದಗಿಸಬೇಕು. ಅದನ್ನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ. ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇದು ಅತಿ ಅವಶ್ಯಕ. ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲ ಬೆಳೆಗಳಿಗೆ ವೇರಿಯೇಷನ್ ಆಯ್ತಾ ಇರೋದ್ರಿಂದ ಅದನ್ನ ಮಾರ್ಕೆಟ್ ಇಂಟರ್ವೆನ್ಷನ್ ಫಂಡ್ ಇಂದ ಅದನ್ನ ತುಂಬಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮೈಕ್ರೋ ಫೈನಾನ್ಸ್ ಜಾಲದಿಂದ ಬಡ ಜನರ, ವಿಶೇಷವಾಗಿ ಮಹಿಳೆಯರಿಗೆ ಪಾರು ಮಾಡಲು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ
ಎಲ್ಲ ಕಡೆ ಸೂಸೈಡ್ಗಳು ನಡೀತಾ ಇದೆ. ಅದಕ್ಕೆ ಯಾವ ಥರ ಸರಳ ವಿಧಾನದಲ್ಲಿ ಸಾಲನ ಒದಗಿಸ್ಬೇಕು, ಅದಕ್ಕೆ ಕ್ರಮ ವಹಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಕೃಷಿ ಕ್ಷೇತ್ರ ಮತ್ತೆ ಈಗ ಬಜೆಟ್ ಅಲ್ಲಿ ನೋಡಿದ್ರೆ ನಾವು ನೀರಾವರಿಗೆ, ಇರಿಗೇಷನ್ಗೆನೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಾವು ತುಂಬಾ ಕಮ್ಮಿ ಇದ್ದೀವಿ. ಈಗ 3.4% ಬಜೆಟ್ ಮಾತ್ರ ನಾವು ಇರಿಗೇಷನ್ ಕೊಟ್ಟಿದ್ದೀವಿ. ಇದರಿಂದ ನಮ್ಮ ರೈತರಿಗೆ ತುಂಬಾ ಸಮಸ್ಯೆ ಆಯ್ತದೆ. ಅದನ್ನ ಸರ್ಕಾರ ಗಮನ ಹರಿಸಿ ಯಾವ ತರ ಅವರು ಜಾಸ್ತಿ ಮಾಡಬೇಕು ಅನ್ನೋದನ್ನು ನೋಡಬೇಕಾಗತ್ತೆ. ಮತ್ತೆ ಏನು ಹಾಗೆ ಕಾರ್ಮಿಕರ ಬದುಕಿಗೆ ಕಂಟಕವಾಗಿರುವ 4 ಕೋಡ್ ಇದನ್ನ ತಿರಸ್ಕಾರ ಮಾಡಬೇಕು. ಮತ್ತೆ ವಿದ್ಯುತ್ ಕ್ಷೇತ್ರದಲ್ಲಿ ಈಗೇನು ಖಾಸಗೀಕರಣ ಪ್ರಕರಣ ನಡೀತಾ ಇದೆ, ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸ್ತಾ ಇದ್ದಾರೆ, ಅದನ್ನ ಕೈ ಬಿಡಬೇಕು ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಆಮೇಲೆ ಏನು 3 ಕೃಷಿ ಕಾಯ್ದೆಗಳಿರ್ಬೇಕು, ಅದನ್ನ ಪ್ರಣಾಳಿಕೆಯಲ್ಲೂ ಸರ್ಕಾರ ಅನೌನ್ಸ್ ಮಾಡಿತ್ತು, ಅದನ್ನ ಕೈ ಬಿಟ್ಟಿಲ್ಲ. ದಯವಿಟ್ಟು ಅದನ್ನ ಕೈ ಬಿಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ನ್ಯಾಷನಲ್ ಪಾಲಿಸಿ ಫ್ರೇಮ್ವರ್ಕ್ ಫಾರ್ ಅಗ್ರಿಕಲ್ಚರ್ ಇದನ್ನು ತಿರಸ್ಕಾರ ಮಾಡಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಳ್ತೀನಿ. ಈ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಂಘಟಿತ ವಲಯದ ಸಾಮಾಜಿಕ ಭದ್ರತಾ ಮಂಡಳಿಗೆ 1200 ಕೋಟಿಗಳನ್ನು ಅನುದಾನ ಕೊಡಬೇಕು ಅಂತ ನಿಮ್ಮ ಮೂಲಕ ಅದನ್ನ ಕೇಳ್ಕೊಳ್ತೀನಿ. ಸ್ಕೀಮ್ ನೌಕರರಿಗೆ ಕನಿಷ್ಠ ಅವರ ಸಂಬಳನ ದ್ವಿಗುಣ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.